ಮಾರ್ನಿಂಗ್. ಸೊ ಇವತ್ತು ಇಸ್ ದ ನೆಕ್ಸ್ಟ್ ಡೇ ಆ್ಯಂಡ್ ಇವತ್ತು ಇಸ್ ದ ಡೇ. ಅಂದರೆ ಪೂಜೆ ಎಲ್ಲ ಶುರು ಆಗಿದೆ ಆಲ್ರೆಡಿ, ನೀವು ನೋಡಿರ್ತೀರ ಇವಾಗ ಕ್ಲಿಪ್ಪಿಂಗು. ನಾವಿನ್ನೂ ಫ್ರೆಶ್ನಪ್ ಆಗಿಲ್ಲ, ಹಿಂಗೆ ಓಡಾಡ್ಕೊಂಡಿದ್ದೀವಿ. ಬಿಕಾಸ್ ಅವಳನ್ನ ಅಂದರೆ ನನ್ನ ಹೆಂಡತಿ ಮೈತ್ರಿ, ಅವಳ ಹೆಸರನ್ನ ಹೇಳಿದ್ದೀನಿ ಎಷ್ಟೊಂದು ಸರಿ. ಸೊ ಅವಳನ್ನ ರೆಡಿ ಮಾಡ್ತಾಯಿದ್ವಿ, ನಾನು ನನ್ನ ತಂಗಿ ಇಬ್ಬರು ಸೇರಿಕೊಂಡು. 2 ಬಾತ್ರೂಮ್ ಇರೋದು, ವಾಶ್ರೂಮ್ ಇರೋದು, ಅಲ್ಲಿ ಕ್ಯೂ ನಿಂತ್ಕೋಬೇಕಾಗತ್ತೆ. ಸೊ ನಾವು ಹೇಳಿದ್ದೀವಿ ಅವ್ರಿಗೆ, ನಮಗೇನು ಅರ್ಜೆಂಟ್ ಇಲ್ಲ, ಎಲ್ಲ ಮುಗಿಸ್ಕೊಂಬಿಡಿ ಅರ್ಜೆಂಟ್ ಇರೋರು, ಆಮೇಲೆ ನಿಧಾನಕ್ಕೆ ನಾವು ರೆಡಿ ಆಗಿಬಿಟ್ಟು ಬರ್ತೀವಿ ಅಂತ ಹೇಳಿ. ಬಟ್ ಬೆಳಗ್ಗೆ ಈಗ ಸದ್ಯಕ್ಕೆ 7 ಗಂಟೆ ಆಗ್ತಾಯಿದೆ. 7 ಗಂಟೆ ಆಗ್ತಿದೆ ಅನ್ನೋದಕ್ಕಿಂತ ನಾವು 5 ಗಂಟೆಯಿಂದ ಎದ್ದಿದ್ದೀವಿ. ಸೊ 5 ಗಂಟೆಗೆ ಇನ್ನೂ ಕತ್ಲಿತ್ತು. ಬೆಳಗ್ಗೆ ಬಂದಿದ್ದು ನೀವು ನೋಡಿರ್ತೀರ ಇವಾಗ ಕ್ಲಿಪ್ಸು. ನಾವು ದೇವಸ್ಥಾನದ ಪಕ್ಕದಲ್ಲೇ ಒಂದು ಚೌಲ್ಟ್ರಿ ಇದೆ. ಚೌಲ್ಟ್ರಿ ಹೆಸರು ರಾಮ ಮಂದಿರ. ಸೊ ಇಲ್ಲಿದೆಲ್ಲ, ಸೊ ಇಲ್ಲೇ ಫಂಕ್ಷನ್ ಇರೋದು, ಕಂಪ್ಲೀಟ್ ಫಂಕ್ಷನ್ ಅದು ಎಲ್ಲ ಇಲ್ಲೇ ಇರೋದು. ಆ್ಯಂಡ್ ನಾವು ಕಲ್ಯಾಣೋತ್ಸವಕ್ಕೆ ಮತ್ತೆ ವಾಪಸ್ ದೇವಸ್ಥಾನಕ್ಕೆ ಹೋಗಬೇಕು, ಪಕ್ಕದಲ್ಲೇ ಅಲ್ಲ. ಸೊ ಗೋಪುರ ಈ ಥರ ಕಾಣ್ತಿದೆ. ಆಲ್ಸೋ ನೀವು ರಂಗೋಲಿ ನೋಡಿದ್ದು ಕೂಡ ಅಮ್ಮ ಹಾಕಿರೋದು. ಸೊ ಒಂದು 1 ಅವರಿಂದ ಹೊರಗಡೆನೇ ಇದ್ದರು ಅವರು. ಇದು ಛತ್ರದ ಮುಂದೆ, ಅಂದರೆ ಚೌಲ್ಟ್ರಿ ಏನಿದೆಲ್ಲ ಅದ್ರ ಮುಂದೆ ಇದನ್ನು ಹಾಕಿದ್ದಾರೆ. ಆ್ಯಂಡ್ ದೇವಸ್ಥಾನದ ಮುಂದೆ ನೀವು ನೋಡಿರ್ತೀರ, ದೇವಸ್ಥಾನದಲ್ಲಿ ಸಕ್ಕದಾಗಿ ಕಾಣ್ತಾ ಇದೆ. ಒಂಥರ ಬಂದ ತಕ್ಷಣ ಫುಲ್ ಅಟ್ರಾಕ್ಟಿವ್ ಆಗಿ ಅನ್ನಿಸ್ತಾ ಇದೆ. ಸೊ ಎಸ್, ಇದು ರಂಗೋಲಿ. ಸೊ ಇವಾಗ ಹೋಗಬೇಕು, ಫ್ರೆಶ್ನಪ್ ಆಗಬೇಕು, ರೆಡಿ ಆಗಬೇಕು. ಹಿಂದೆ ಕಲ್ಯಾಣಿ ಇದೆ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ದೀವಿ. ಬಟ್ ಬಯಸ್ಕೋತೀವಿ ಇವಾಗ ಹೋದರೆ, ನೋಡೋಣ ಆಮೇಲೆ ಪೂಜೆ ಎಲ್ಲ ಆದಮೇಲೆ ಟೈಮ್ ಇರುತ್ತಾ ಅಂತ. ಆ್ಯಂಡ್ ಇವತ್ತು ನನ್ನ ಅಳಿಯನ ಪ್ರೆಷಸ್ ಗುಂಗುರು ಕೂದಲು ಫುಲ್ ಹೋಗುತ್ತೆ. ನೆನ್ನೆಯಿಂದನೇ ಅವ್ನ ಕೂದಲು ಕಿತ್ತಿ ದೇವ್ರಿಗೆ ಕೊಡ್ತಿದ್ದೀನಿ, ಅನ್ನೋ ಥರ ಹೋ ಅನ್ಕೋತಾ ಇದ್ದಾನೆ. ಬಟ್ ಎಸ್, ನೋಡೋಣ. ಸತ್ಯನಾರಾಯಣಾಯ ನಮಃ. ವೇದೋಕ್ತ ಮಂತ್ರ ಪುಷ್ಪಾಣಿ ಸಮರ್ಪಯಾಮಿ. ಓಕೆ, ಸೊ ನಾನು ಫ್ರೆಶ್ನಪ್ ಆದೆ. ಆದರೆ ಅನ್ಫಾರ್ಚುನೇಟ್ಲಿ ನಾನು ಹೆಂಗೆ ಕಾಣಿಸ್ತಿದ್ದೀನಿ ಅನ್ನೋದ್ರದ್ದು ವೀಡಿಯೋ ನನ್ನ ಹತ್ರ ಇಲ್ಲ. ಬಟ್ ಐ ಥಿಂಕ್ ನನ್ನ ತಂಗಿ ಫೋನಲ್ಲಿ ಚಿಕ್ಕದೊಂದು ಕ್ಲಿಪ್ ತೆಗೆದಿದ್ದೆ. ಅದ್ರ ಜೊತೆಗೆ ಒಂದು 2-3 ಪಿಕ್ಚರ್ಸ್ ಇದೆ, ನಾನು ಅದನ್ನು ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ. ಸೊ ಅಂದರೆ ಸೀರೆ ಉಟ್ಟಿದ್ದೀನಿ ಮುಂಚೆ, ಅಂದರೆ ನಂದು ಮೈಸೂರು ಸಿಲ್ಕ್ ಸೀರೆ, ಬಟ್ ಬ್ಲೌಸ್ ಫಸ್ಟ್ ಟೈಮ್ ಹಾಕ್ಕೊಂಡಿದ್ದಲ್ಲ. ಸೊ ಹಾಗಾಗಿ ನಾನು ಪಿಕ್ಚರ್ಸ್ ತೆಗೆಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಮೋಸ್ಟ್ಲಿ ಕ್ಯಾಮ್ರಾಮೆನ್ ಹತ್ರ ಇರಬಹುದು ಪಿಕ್ಚರ್ಸು, ಅದು ಆಮೇಲೆ ಯಾವಾಗಾದ್ರು ಸಿಕ್ಕಾಗ ನಾನು ಅಟ್ಯಾಚ್ ಮಾಡ್ತೀನಿ ಯಾವಾಗಲಾದ್ರೂ. ಬಟ್ ನಾ ರೆಡಿಯಾಗಿ ಅಲ್ಲಿ ಪಕ್ಕದಲ್ಲಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವನೂ ಇತ್ತು. ಸೊ ಇಲ್ಲಿ ಚಿಕ್ಕಪ್ಪ ಆಗಲಿ ಯಾರೂ ಕೂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ ಕಲ್ಯಾಣೋತ್ಸವಕ್ಕೆ. ಸೊ ಹಾಗಾಗಿ ನನಗೆ ಹಸ್ಬೆಂಡ್ಗೆ ಹೇಳಿದರು, ಕೂತ್ಕೊಂಬಿಡಿ ನೀವಿಬ್ರು ಅಂತ ಹೇಳಿ. ಸೊ ನಾವು ಅಲ್ಲಿ ಅಂತ ಅಂದಿದ್ದಕ್ಕೆ ಸ್ವಲ್ಪ ಅಲ್ಲಿ ಕ್ಲಿಪ್ಗಳೆಲ್ಲ ಮಿಸ್ ಆಗಿದೆ. ಬಟ್ ಮೇನ್ ಇವೆಂಟ್ಸ್ಗೆ ನಾವು ಅಲ್ಲೇ ಇದ್ವಿ. ಸೊ ಅದೊಂದು ಸಮಾಧಾನ. ಆ್ಯಂಡ್ ಮಗು ಸಿಕ್ಕಾಪಟ್ಟೆ ಅಂದರೆ ಪಾಪ ಭಯ, ಅದಕ್ಕೆ ಏನು ಮಾಡಿಬಿಡ್ತಾರೋ ಅನ್ನೋ ಇದಕ್ಕೆ. ಯಾಕಂದರೆ ಅವನಿಗೆ ಕೂದಲು ಇಷ್ಟ ಇಲ್ಲ. ಸೊ ಅವನಿಗೆ ಹಿ ವಾಸ್ ಮೆಂಟಲಿ ಪ್ರಿಪೇರ್ಡ್. ಓಕೆ, ಕೂದಲು ಹೋಗುತ್ತೆ ಇವತ್ತು, ನನಗೆ ತೆಗಿತಾರೆ ಇವತ್ತು ಕೂದಲು ಅಂತ ಹೇಳಿ. ಬಟ್ ಅದೆಲ್ಲ ನೋಡಿ ಆಮೇಲೆ ಸುತ್ತಲೂ ಜನ ಇದ್ದಾರೆ, ಒಂಥರ ಒಬ್ಬೊಬ್ರು ಒಂದೊಂದು ಏನೋ ಹೇಳ್ತಾ ಇದ್ದಾರೆ. ಸೊ ಅವನಿಗೆ ಸ್ವಲ್ಪ ಗಾಬರಿ ಆಗಿರೋ ಚಾನ್ಸಸ್ ಅಂತೂ ಇದ್ದೇ ಇದೆ. ಅದ್ರ ಜೊತೆಗೆ ಅವನಿಗೆ ಕೂದಲು ಕೈ ಮೇಲೆ ಬೀಳ್ತಿದೆ, ಕಾಲ್ ಮೇಲೆ ಬೀಳ್ತಿದೆ, ಅದು ಹಿಂಸೆ ಆಗ್ತಾ ಇದೆ. ಆ್ಯಂಡ್ ತುಂಬ ಅದು ಏನು ಹೇಳೋಕ್ಕಾಗಲ್ಲ, ಆ ಥರ ಸಿಚುವೇಶನ್ ಇತ್ತು. ಬಟ್ ಓಕೆ, ಪ್ರೋಗ್ರಾಮ್ ಕರೆಕ್ಟಾಗಿ ಮುಗೀತು. ಆ್ಯಂಡ್ ಒಂದು ಕಟ್ಟಿಲ್ದಲೆ ನೀಟಾಗಿ ತೆಗೆದ್ರು ಅವರು, ಸಿಕ್ಕಾಪಟ್ಟೆ ಕ್ಲೀನಾಗಿ ತೆಗೆದ್ರು. ಎಲ್ಲರೂ ಅದೇ ಮಾತಾಡ್ಕೊತಿದ್ವಿ, ಎಷ್ಟು ಕ್ಲೀನಾಗಿ ತೆಗೆದ್ರಲ್ವ ಅಂತ ಹೇಳಿ. ಸೊ ಅದಾದಮೇಲೆ ಎಣ್ಣೆ ಅರಿಶಿನ ಎರಡೂ ಮಿಕ್ಸ್ ಮಾಡಿ ಅವ್ರ ಕೈಯಲ್ಲೇ ಹಚ್ಚಿಸಿದ್ವಿ. ಆ್ಯಂಡ್ ಅವರು ಅದು ಮಾಡಿದ್ರು. ಆ್ಯಂಡ್ ಕ್ಯೂಟಾಗಿ ಕಾಣಿಸ್ತಾ ಇದ್ದಾನೆ, ಒಂಥರ ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದಾನೆ. ಸೊ ಎಸ್, ಇದಿಷ್ಟು ನೀರು ಹಾಕೊಂಡ್ಮೇಲೆ ಅವನನ್ನು ಅಂದರೆ 3 ಜನಕ್ಕೂ ಸೇರಿಸ್ಬಿಟ್ಟು ನೀರು ಹಾಕಿದ್ರು. ಆ್ಯಕ್ಚುಲಿ ಅವ್ನು ಅಂದರೆ ಸ್ವಲ್ಪ ಹಠ ಮಾಡೋಕ್ಕೆ ಶುರು ಮಾಡ್ದ. ಸೊ ಚಿಕ್ಕಪ್ಪನೂ ಹೋಗಿ ಕೂತ್ರು. ಓಕೆ, ನೀವು ಇವಾಗ ಆ್ಯಕ್ಚುಲಿ ನೋಡಿದ್ದು ಅವ್ನು ಮಧ್ಯ ಸೌಂಡ್ ಮಾಡಿದ್ದಾನೆ. ಅಂದರೆ ಕೂದಲು ಕೈ ಮೇಲೆ ಬೀಳ್ತಿದೆ, ಥೋ ಅಂತಿದ್ದಾನೆ, ಅಮ್ಮ ಅಂತಿದ್ದಾನೆ, ಅಯ್ಯೋ ಅಂತಿದ್ದಾನೆ. ಸೊ ಫಸ್ಟ್ಗೆ ಥೋ ಅಂತ ಇದ್ದ. ಅದಾದಮೇಲಿಂದ ಅವನು ಅಮ್ಮ ಅಂತ ಕರೆಯೋಕ್ಕೆ ಶುರು ಮಾಡ್ದ. ಯಾರು ಹೆಲ್ಪ್ ಮಾಡಲಿಲ್ಲ, ಅಂತ ಬೈಯೋಕ್ಕೆ ಶುರು ಮಾಡ್ದ. ಮತ್ತು ಯಾರು ಹೆಲ್ಪ್ ಮಾಡಲಿಲ್ಲ, ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೊನೆಗೆ ಸರೆಂಡರೇ ಆಗಿಬಿಟ್ಟಿದ್ದ ಅವನು. ಸೊ ಲಾಸ್ಟಿಗೆ ತುಂಬ ಇದು ಹಠ ಮಾಡಲಿಲ್ಲ. ಆಮೇಲೆ ಅಕ್ಷರಾಭ್ಯಾಸನೂ ಇತ್ತಲ್ಲ, ಸೊ ಅಕ್ಕಿ ಮೇಲೆ ಬರಿಬೇಕಾದ್ರೆ ಸ್ವಲ್ಪ ಹಠ ಮಾಡ್ದ. ಬಟ್ ಬೋರ್ಡ್ ಮೇಲೆ ಚೆನ್ನಾಗಿ ಬರ್ದ, ಆರಾಮಾಗಿ ಬರ್ದ.
ಸೊ ಒಂದು ನಿದ್ದೆ ಚೆನ್ನಾಗಿ ಮಾಡ್ದ, ಎಲ್ಲ ಫಂಕ್ಷನ್ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಮಲಗಿಸ್ಬಿಟ್ಟಿದ್ವಿ ಅವನ್ನ. ಸೊ ಚೆನ್ನಾಗಿ ನಿದ್ದೆ ಮಾಡಿದ್ಮೇಲೆ ಚಿಗಿತ್ಕೊಂಡ. ಆ್ಯಕ್ಚುಲಿ ಸ್ವಲ್ಪ ಕಾಮ್ ಡೌನ್ ಆದ, ಸ್ವಲ್ಪ ಅವನಿಗೆ ನಿದ್ದೆನೂ ಸಾಕಾಗಿರ್ಲಿಲ್ವೋ ಅಥವಾ ಎಲ್ಲ ಒಂಥರ ಬೇರೆ ಕೇಯೋಸ್ ಆಗೋಗಿತ್ತಲ್ಲ. ಸೊ ಹಾಗಾಗಿ ಆ್ಯಂಡ್ ಇದು ನಾನು ಕ್ಲಿಪ್ ಹೇಳಿದ್ನಲ್ಲ ನನ್ನ ತಂಗಿ ಫೋನಲ್ಲಿ, ಅಲ್ಲೆಲ್ಲೋ ಲಿಟ್ರಲಿ ಏನಂದರೆ ಡ್ರೆಸ್ ಚೇಂಜ್ ಇನ್ನೇನು ಮಾಡಬೇಕು, ಊಟಕ್ಕೆ ಕುತ್ಕೊಳ್ಬೇಕು ಅಂದಾಗ ಮುನ್ನನ ಹತ್ರ ಇಲ್ಲ ಕಡೆ ಪ್ಲೀಸ್ ಒಂದೇ ಒಂದು ಕ್ಲಿಪ್ ತೆಗೆ, ಹೆಂಗಾದರೂ ಹೆಂಗೆ ಕಾಣ್ತಿದ್ದೀನಿ ಅಂತನಾದರೂ ಸರಿಯಾಗಿ ನನಗೆ ಗೊತ್ತಾಗುತ್ತೆ ಅಂತಂದೆ. ಬಿಕಾಸ್ ಕನ್ನಡಿ ನೋಡ್ಕೊಳ್ಳೋಕ್ಕೂ ಟೈಮ್ ಇರಲಿಲ್ಲ ಅವತ್ತು, ಬಿಕಾಸ್ ಕಲ್ಯಾಣೋತ್ಸವಕ್ಕೆ ಹೋಗ್ಬೇಕಿತ್ತಲ್ಲ. ಸೊ ಹಾಗಾಗಿ ಆ್ಯಂಡ್ ಇದು ಹತ್ತಿರದಿಂದ ನಾನು ವಿಂಗ್ಡ್ ಐಲೈನರ್ ಹಾಕ್ಕೊಂಡಿದ್ದೆ ಅಷ್ಟೇ, ಲೈಟ್ ಒಂದು ಲಿಪ್ಸ್ಟಿಕ್ ಹಚ್ಕೊಂಡಿದ್ದೆ, ಅದು ಬಿಟ್ಟು ಇನ್ನೇನು ಮಾಡ್ಕೊಂಡಿರಲಿಲ್ಲ. ಸೊ ಎಸ್, ದ್ಯಾಟ್ ಇಸ್ ದ್ಯಾಟ್. ಆ್ಯಂಡ್ ಈ ವ್ಲಾಗ್ನ ಕೂಡ ನಾನು ಇಲ್ಲೇ ಮುಗಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಸ್ಟೇ ಟ್ಯೂನ್, ಟೇಕ್ ಕೇರ್, ರಾಮ್ ರಾಮ್.